ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಎಷ್ಟೇ ಆಧಾರದ ಸ್ವಾಗತ ಕೊಟ್ಟರು ನೀವು ಬರೋದಿಲ್ಲಲ್ವ. ಇವತ್ತು ನಾನು ನೋಡಿದ್ದೇನು ಮೀನಾ ಅಲ್ವಾ. ಇಲ್ಲಿ 6 ನುಗ್ಗೆ ತಗೊಂಡಿದ್ದೇನೆ. ಅನಂತರ ಅಲ್ಲಿ 2 ಪೀಸ್ ಮಾಡಿ ಸೂಪರಾಗಿ ತೊಳೆದಿಟ್ಟಿದ್ದೇನೆ. ಹಾಗೆ ಸೋಕ್ ಮಾಡಿ ಕೂಡ. ಇಲ್ಲಿ ನಾನು 6 ನುಗ್ಗೆ ತಗೊಂಡಿದ್ದೇನೆ. 20 ರೂಪಾಯಿಗೆ 3 ಕೊಟ್ಟರು. ನಾನು 40 ರೂಪಾಯಿಗೆ ತಗೊಂಡೆ. ಅದನ್ನು 2 ಪೀಸ್ ಮಾಡಿ ಸೂಪರಾಗಿ ತೊಳೆದಿಟ್ಟಿದ್ದೇನೆ. ಏನೇ ತರಕಾರಿ ಆದರೆ ತುಂಬ ಚೆನ್ನಾಗಿ ತೊಳಿಬೇಕು. ಈಗ ಏನೆಲ್ಲ ಮಸಾಲೆ ಹಾಕ್ತಾಯಿದ್ದೇನೆ ನೋಡಿ. ನಾನು ನುಗ್ಗೆ ಫ್ರೈಗೆ ಈಗ ಕಾರ್ನ್ ಫ್ಲೋರ್ ಹಾಕಿದೆ ನೋಡಿ. 1 ಸ್ಪೂನಷ್ಟು ಹಾಕಿದ್ದೇನೆ. ಈಗ ಕಡಲೆ ಹಿಟ್ಟು ಇದು 1 ಸ್ಪೂನ್ ಸಾಕು. ಮೈದಾ ಒಂದು ಅರ್ಧ ಹಾಕಿದ್ದೇನೆ. ಮೈದಾ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅಪರೂಪಕ್ಕೆ ಯೂಸ್ ಮಾಡಿಕೊಳ್ಳಿ ಅಥವಾ ಅಪರೂಪಕ್ಕೆ ತಿನ್ನಿ. ಮೈದಾ ಬಹಳ ಕೆಟ್ಟದ್ದು ಆರೋಗ್ಯಕ್ಕೆ. ಈಗ 1 ರಿಂದ 1.5 ಸ್ಪೂನಷ್ಟು ಕಾಶ್ಮೀರ ಚಿಲ್ಲಿ ಪುಡಿ ಹಾಕಿದ್ದೇನೆ. ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಕರಿಮೆಣಸಿನ ಕಾಳು ಪುಡಿ ಹಾಗೂ ಧನಿಯಾ ಬೀಜ ಪುಡಿ ಸ್ವಲ್ಪ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸ್ಮೆಲ್ಲಿಗೋಸ್ಕರ. ಅದರಲ್ಲಿ ಬೆಳ್ಳುಳ್ಳಿ ಕೂಡ ಇದೆ. ಒಟ್ಟಲ್ಲಿ ರಸಮ್ಗೆ ಹಾಕೋ ಪುಡಿ ಇದೆ ಅಲ್ವ, ಅದನ್ನು ಚೂರು ಹಾಕಿದೆ. ಈಗ ಉಪ್ಪು ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ರುಚಿಗೆ ತಕ್ಕ ಉಪ್ಪು ಹಾಕಿ ಇನ್ನು ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗಬೇಕು. ಕೊನೆಯಲ್ಲಿ ಬೇಕಾದರೆ ಚೂರು ನಿಂಬೆ ರಸ ಹಾಕಿ, ಒಂದು ಅರ್ಧ ಸ್ಪೂನಷ್ಟೇ. ಕೆಲವರಿಗೆ ಹುಳಿ ಅಂಶ ಇಲ್ಲಾಂದರೆ ಏನೂ ಆಗೋದಿಲ್ಲ, ಹಾಕಿಲ್ಲ ಅಂದರೆ ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಟೈಟಾಗಿ ಕಲಿಸ್ಬೇಕು, ತುಂಬ ಅಲ್ಲ, ಸ್ವಲ್ಪ. ಈಗ ನಾವು ಬಜ್ಜಿಗೆಲ್ಲ ಕಲಿಸ್ತೇವಲ್ಲ ಹಾಗೆ ಹಿಡ್ಕೊಳ್ಬೇಕು ಎಲ್ಲದಕ್ಕೂ ಮಸಾಲೆ ಹಾಕಿದ ಮೇಲೆ ನುಗ್ಗೆಕಾಯಿ ಮಸಾಲೆ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಬೋದು. ಇದು ಮಸಾಲೆ ಎಲ್ಲ ರೆಡಿ ಆದಮೇಲೆ ಮತ್ತೆ ನುಗ್ಗೆಕಾಯಿನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೋದು. ಅಥವಾ ನುಗ್ಗೆಕಾಯಿನ ರೆಡಿ ಮಾಡಿಕೊಂಡು ಮಸಾಲೆಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಬೋದು. ನಿಮ್ಗೆ ಯಾವ ಸುಲಭ ಅದನ್ನು ಮಾಡಿ. ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೇನೆ, ಎರಡೂ ಕೂಡ ಮಾಡ್ತೇನೆ. ಈಗ ನೋಡಿ, ಒಂದು 10 ನಿಮಿಷ ಹೀಗೆ ಇರಲಿ. ಇನ್ನು ಉಪ್ಪೆಲ್ಲ ತಾಗಿದೆಯಾ ಅಂತ ಸ್ವಲ್ಪ ನೋಡುವ. ಮಸಾಲೆ ಸಾಕಾಗಿಲ್ಲ ಅಂತ ಸ್ವಲ್ಪ ಆ್ಯಡ್ ಮಾಡಬೇಕು. ನಾನೊಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಮತ್ತೆ ಹಾಕಿದೆ. ಸ್ವಲ್ಪ ಮಸಾಲೆ ನಮಗೆ ಹೆಚ್ಚು ಕಮ್ಮಿ ಆದರೆ ಆ್ಯಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕೊನೆಯಲ್ಲಿ ನಾನು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೇನೆ ಅದಕ್ಕೆ. ನೋಡಿ, ಎಲ್ಲ ಚಂದವಾಗಿ ಮಸಾಲೆ ಹಿಡಿದಿದೆ ನೋಡಿ. ಎಲ್ಲ ಕೆಳಗಡೆ ಎಲ್ಲ ಬೀಳ್ತಾ ಇದೆ. ಅರಿಶಿನ ಕೂಡ ಹಾಕ್ಬೋದು. ಮೀನಲ್ಲಲ್ವ, ಹಾಕಲೇಬೇಕು ಅಂತ ಇಲ್ಲ, ಬೇಕಂದರೆ ಹಾಕ್ಬೋದು, ತೊಂದರೆ ಏನಿಲ್ಲ. ಹಾಕಬಾರ್ದು ಅಂತ ಇಲ್ಲ. ಈಗ ನೋಡಿ, ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಒಂದು ನಿಂಬೆಹಣ್ಣಿನ ಅರ್ಧ ಭಾಗದಷ್ಟು ಹಾಕಿ. ಥರ ಹುಳಿ ಇದ್ದರೆ ಚೆಂದ ಅಲ್ವಾ. ಹುಣಸೆ ನೀರು ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಮೊದಲಂದರೆ ವಿನೆಗರ್ ಕೂಡ ಹಾಕ್ಬೋದು. ಎಲ್ಲದರಲ್ಲೂ ಕೂಡ ಹುಳಿ ಇದೆ ಅಲ್ವಾ. ಹುಳಿ ಇದ್ದರೆ ಒಂಥರ ಉಪ್ಪು ಖಾರ ಹುಳಿ ಅಂದ ತಕ್ಷಣ ನಮ್ಮ ಒಂದು ಭಾರತದ ಸಂಪ್ರದಾಯದ ಅಡುಗೆ ಅಲ್ವಾ. ಹಾಗಾಗಿ ಸೇರಿಸಿದರೆ ಏನು ತೊಂದರೆ ಇಲ್ಲ. ಮತ್ತು ನಿಮಗೇನಾದರೂ ಹಸಿಮೆಣಸಿನಕಾಯಿ ಸೇರಿಸ್ಬೇಕಾ, ಎಲ್ಲವನ್ನು ಸೇರಿಸ್ಬೋದು. ಈಗ ಮಾಮೂಲಿ ಮಾಡೋದು ಹೀಗೆ ನಾವು ನುಗ್ಗೆ ಫ್ರೈನ. ಈಗ ಇಲ್ಲಿ ಒಂದು 10-15 ನಿಮಿಷ. ಈಗ ನಮ್ಮ ಎಣ್ಣೆ ಬಿಸಿಯಾಗಿದೆ. ಮಿಕ್ಸ್ ಮಾಡಿ ಒಂದು 20 ನಿಮಿಷ ಕಳೆಯಿತು. ಈಗ ಇದನ್ನು ಫ್ರೈ ಮಾಡುವ ನಾವು. ಎಣ್ಣೆಯಲ್ಲಿ ಏನೇ ಫ್ರೈ ಮಾಡಬೇಕಾದ್ರೂ, ಡೀಪ್ ಫ್ರೈ ಮಾಡಬೇಕಾದ್ರೂ ನಾವು ಫ್ಲೇಮನ್ನು ಬಹಳ ಚಿಕ್ಕದಾಗಿ ಇಟ್ಕೊಳ್ಬೇಕು. ಇದು ಸೇಫ್ಟಿಗೋಸ್ಕರ ನೋಡಿ, ತುಂಬ ಚಿಕ್ಕದಾಗಿ ಇಟ್ಕೊಳ್ಬೇಕು ಅಷ್ಟೇ. ಭಯನೂ ಕೂಡ ಇದೆ ಅಲ್ವಾ. ಗ್ಯಾಸ್ ಸಿಲಿಂಡ್ರ್ ಒಂದು ಕಡೆ, ಎಣ್ಣೆ ಒಂದು ಕಡೆ ಅಲ್ವಾ. ಫ್ರೈ ಆಗ್ತಾ ಇರಲಿ. ಈಗ ಫ್ರೈ ಆಗಲಿ, ಗರಿ ಗರಿ ಆದಮೇಲೆ ಅದನ್ನು ತೆಗೆಯುವ ನಾವು. ಬಹಳ ಚೆನ್ನಾಗಿರ್ತದೆ ಗೊತ್ತಾ. ಒಂದು ರಸಮ್ ಅನ್ನ ಜೊತೆ ಸೈಡಲ್ಲಿ ಈ ಥರ ಒಂದು ನುಗ್ಗೆಕಾಯಿ ಫ್ರೈ ಇದ್ದರೆ ಸಾಕು.
ಮೀನೆಲ್ಲ ತಿನ್ನೋದವರಿಗೆ ಇದು ಬಹಳ ಒಳ್ಳೆಯದು. ಒಳ್ಳೆಯ ಒಂದು ರುಚಿಯ ಫ್ರೈ ಇದು. ಇವತ್ತು ನಾನು ಡೀಪ್ ಫ್ರೈ ಮಾಡಿದೆ. ತವಾದಲ್ಲಿ ಕೂಡ ಮಾಡ್ಬೋದು, ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಇದನ್ನು ನಿಧಾನವಾಗಿ ಮಗುಚಿ ಹಾಕಬೇಕು. ಮತ್ತು ದೊಡ್ಡ ಬಾಣಲಿಯಲ್ಲಿ ಮಾಡಿದರೆ ಅಷ್ಟು ಭಯ ಇಲ್ಲ. ದೊಡ್ಡ ಬಾಣಲಿ ಸ್ವಲ್ಪ ಕಮ್ಮಿ ಎಣ್ಣೆ ಆದರೆ, ಸ್ವಲ್ಪ ಬಾಣಲಿ ಚಿಕ್ಕದಿರುವಾಗ ತುಂಬಾ ಕೇರ್ಫುಲ್ಲಾಗಿರಬೇಕು. ಹಾಗಾಗಿ ಸಿಮ್ಮಲ್ಲಿಟ್ಟು ಮಾಡೋದು ಒಳ್ಳೆಯದು. ಗ್ಯಾಸ್ ಉಳಿತಾಯ. ಈಗಿನ ಗ್ಯಾಸಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಲ್ವ. ಹಾಗೆ ನಮ್ಮ ಸೇಫ್ಟಿ ಮುಖ್ಯ ಅಲ್ವ. ಉಳಿತಾಯಕ್ಕಿಂತಲೂ ನಮ್ಮ ಜೀವನದ ಸೇಫ್ಟಿ ಮುಖ್ಯ. ಒಂದಿನ ಸಾವು ಬರೋದಂತೂ ಖಚಿತ. ಅದು ಹೇಗೆ ಸಾಯಬೇಕು ಅಂತ ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಮತ್ತು ವಿಧಿಗೆ ಬಿಟ್ಟಿರೋದು ಅಲ್ವ. ಬೆಂಕಿ ಅಂದರೆ ಬಹಳ ಭಯ ನನಗೆ. ಬೆಂಕಿ, ನೀರು. ಫ್ರೈ ಆಗ್ತಾ ಇರಲಿ. ನಮ್ಮ ನುಗ್ಗೆಕಾಯಿ ಫ್ರೈ ಆಗಿದೆ ನೋಡಿ. ಸೂಪರಾಗಿ ಬಂದಿದೆ ನೋಡಿ. ಎಣ್ಣೆ ಕುಡ್ದಿಲ್ಲ, ಮಸಾಲೆ ಬಿಟ್ಟಿಲ್ಲ, ಎಷ್ಟು ಚೆಂದವಾಗಿ ಬಂದಿದೆ ಅಲ್ವ. ಈಗ ಇದನ್ನು ನಾವು ತೆಗೆಯುವ, ಜಾಗ್ರತೆಯಾಗಿ ತೆಗಿಬೇಕು. ತೆಗೆಯುವಾಗ ಸ್ವಲ್ಪ ಫ್ಲೇಮ್ ದೊಡ್ಡದು ಮಾಡಬೇಕು, ಇಲ್ಲಾಂದರೆ ಎಣ್ಣೆ ಕುಡಿಯುತ್ತಲ್ವ ಅದು. ನೋಡಿ, ಸ್ವಲ್ಪ ಸ್ವಲ್ಪನೇ ತೆಗೆಯುವ. ನೆಕ್ಸ್ಟ್ ನಾನು ಮಾಡುವಾಗ ದೊಡ್ಡ ಬಾಣಲಿಯಲ್ಲಿ ಮಾಡ್ತೇನೆ. ನಿಮಗೆಲ್ರಿಗೂ ತೋರಿಸ್ತೇನೆ ಇದು ಹೇಗೆ ಬಂತು ಅಂತ. ನೋಡಿ, ಸೂಪರ್. ನೋಡಿ, ನಮ್ಮ ಗರಿಗರಿಯಾದ ನುಗ್ಗೆಕಾಯಿ ಫ್ರೈ ರೆಡಿ ಆಯಿತು. ಮಸಾಲೆಲ್ಲ ಹೇಗೆ ಹಿಡಿದು ಎಷ್ಟು ಚೆಂದ ಬಂದಿದೆ. ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ. ಒಂದು ಸಣ್ಣ ರಸಮ್ ಜೊತೆ ನಿಮಗೆ ಸೂಪರಾದ ಊಟ ಮಾಡ್ಬೋದು. ಹಾಗೆ ಮಾಡಿ ನನಗೆ ಕಮೆಂಟ್ ಕೂಡ ಮಾಡಿ. ನನ್ನ ವೀಡಿಯೋದಲ್ಲಿ ತೋರಿಸಿದಷ್ಟು ಕೂಡ ಇದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಹಾಗಾಗಿ ನೀವು ಬೇಗನೆ ಆಗುವಂಥ ರೆಸಿಪಿ. ನೀವೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್. ಮತ್ತೊಂದು ಹೊಸ ಅಡುಗೆ, ರುಚಿಯಾದ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.